ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದಲ್ಲಿ ಎಐ ಇಂಪ್ಯಾಕ್ಟ್ ಸಮಾವೇಶ ನಡೀತಾ ಇದೆ. ಈ ಒಂದು ಶೃಂಗಸಭೆಯಲ್ಲಿ ವಿಶ್ವದ 30ಕ್ಕೂ ಹೆಚ್ಚು ದೇಶದ ಪ್ರತಿನಿಧಿಗಳು ಭಾಗಿಯಾಗ್ತಾ ಇದ್ದಾರೆ. ಹಾಗೆ ದೈತ್ಯ ದಿಗ್ಗಜ ಕಂಪನಿಗಳ ಸಿಇಒಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಭಾರಿ ಸದ್ದು ಮಾಡಿದಂತಹ ಒಂದು ವಿಸಿಟ್ ಯಾವುದು ಕೇಳಿದ್ರೆ ಅದು ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರ ಭಾರತ ಪ್ರವಾಸ. ಅವರು ಈ ಎಐ ಸಮಿಟ್ಗೋಸ್ಕರವಾಗಿ ಭಾರತಕ್ಕೆ ಬಂದಿದ್ರು. ಈ ವೇಳೆ ಭಾರತದೊಂದಿಗೆ ಪ್ರಮುಖವಾದಂತಹ 21 ಒಪ್ಪಂದಗಳಾಗಿದ್ದಾವೆ. ಒಂದೊಂದು ಒಪ್ಪಂದವೂ ಕೂಡ ಬಹಳ ಐತಿಹಾಸಿಕವಾದಂತಹ ಒಪ್ಪಂದಗಳೇ. ಭಾರತ ಮತ್ತು ಫ್ರಾನ್ಸ್ ಸಂಬಂಧವನ್ನ ಇನ್ನೊಂದು ದಿಕ್ಕಿನತ್ತ ಕೊಂಡೊಯ್ಯೋದಕ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ನಿರ್ಧಾರ ಮಾಡಿದ್ದಾರೆ. ಅದನ್ನು ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಇದೆಲ್ಲದರ ನಡುವೆ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ರಫೇಲ್ ಡೀಲ್ ಆಗತ್ತೆ, 114 ಹೊಸ ರಫೇಲ್ಗಳನ್ನು ಖರೀದಿ ಮಾಡೋದಕ್ಕೆ ಭಾರತ ಒಪ್ಪಂದ ಮಾಡಿಕೊಳ್ಳುತ್ತೆ. ಈ ರೀತಿಯ ಚರ್ಚೆಗಳು ಕಳೆದ ಕೆಲ ದಿನಗಳಿಂದ ಭಾರತದ ಮಾಧ್ಯಮಗಳಲ್ಲಿ ನಡೀತಲೇ ಇತ್ತು. ಅದಕ್ಕೆ ಪೂರಕವಾಗಿ ಭಾರತ ಸರ್ಕಾರವೂ ಕೂಡ ಹೊಸದಾಗಿ ರಫೇಲ್ ಜೆಟ್ ಅನ್ನು ಖರೀದಿ ಮಾಡೋದಕ್ಕೆ ನಿರ್ಣಯವನ್ನು ಕೂಡ ಕೈಗೊಂಡಿತ್ತು. ಆದರೂ ಸಹ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ರ ಭಾರತ ಪ್ರವಾಸದ ವೇಳೆ ಈ ಬಗ್ಗೆ ಯಾವುದೇ ಘೋಷಣೆ ಆಗಿಲ್ಲ. ಯಾಕೆ ರಫೇಲ್ ಜೆಟ್ ಅನ್ನು ಖರೀದಿ ಮಾಡುವಂತಹ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ? ಏನಾಯಿತು? ಅಂತಿಮ ಕ್ಷಣದಲ್ಲೇನಾದರೂ ಬದಲಾವಣೆ ಆಯಿತಾ? ಫ್ರಾನ್ಸ್ ಮತ್ತು ಭಾರತದ ನಡುವೆ 21 ಒಪ್ಪಂದಗಳಾದ್ವಲ್ಲ, ಅದರಲ್ಲಿ ಪ್ರಮುಖ ಒಪ್ಪಂದಗಳೇನು? ಇದರಿಂದ ಎರಡೂ ದೇಶಕ್ಕೆ ಏನು ಲಾಭ ಆಗುತ್ತೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಾನು ಹಲವು ಬಾರಿ ಹೇಳಿದ್ದೀನಿ, ಇವತ್ತು ಇರುವಂತಹ ವಿಶ್ವ ನಾಯಕರ ಪಟ್ಟಿಯಲ್ಲಿ ಫ್ರಾನ್ಸ್ ಅಧ್ಯಕ್ಷರಿಗೆ ವಿಶೇಷವಾದಂತಹ ಸ್ಥಾನ ಇದೆ. ಯಾಕೆಂತಂದ್ರೆ ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ತುಂಬಾ ಬುದ್ಧಿವಂತ ನಾಯಕ, ಬಹಳ ದೂರದೃಷ್ಟಿ ಇರುವಂತಹ ನಾಯಕನೂ ಕೂಡ ಹೌದು. ಜೊತೆಗೆ ಭಾರತಕ್ಕೆ ಬಹಳ ಫ್ರೆಂಡ್ಲಿ ಆಗಿರುವಂತಹ ನಾಯಕನೂ ಕೂಡ ಹೌದು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ನಡುವೆ ಒಂದು ಪರ್ಸನಲ್ ಬಾಂಡಿಂಗ್ ಇದೆ. ಸದ್ಯ ಭಾರತದಲ್ಲಿ ಎಐ ಇಂಪ್ಯಾಕ್ಟ್ ಶೃಂಗಸಭೆ ನಡೀತಾ ಇದೆಯಲ್ಲ, ಇದರಲ್ಲಿ ಭಾಗಿಯಾಗೋದಕ್ಕೆ ಫೆಬ್ರವರಿ 16ನೇ ತಾರೀಕು ರಾತ್ರಿಯೇ ಫ್ರೆಂಚ್ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಮುಂಬೈಗೆ ಬಂದಿಳಿತಾರೆ. ಭಾರತ ಸರ್ಕಾರವೂ ಸಹ ಮ್ಯಾಕ್ರೋನ್ಗೆ ಬಹಳ ಅದ್ಭುತವಾದಂತಹ ಸ್ವಾಗತವನ್ನೇ ಕೊಟ್ಟಿದೆ. ಇಡೀ ಮುಂಬೈ ನಗರದ ಪ್ರಮುಖ ಸ್ಟ್ರೀಟ್ಗಳಲ್ಲಿ ಮ್ಯಾಕ್ರೋನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಬ್ಯಾನರ್ಗಳು ರಾರಾಜಿಸ್ತಾ ಇದ್ವು. ಬಾಂದ್ರಾ ವರ್ಲಿ ಸೀ ಲಿಂಕ್ ಬ್ರಿಡ್ಜ್ ಮೇಲೂ ಕೂಡ ಮ್ಯಾಕ್ರೋನ್ ಮತ್ತು ನರೇಂದ್ರ ಮೋದಿ ಅವರ ಫೋಟೋವನ್ನ ಲೈಟಿಂಗ್ಸ್ ನಲ್ಲಿ ಸೆಟಪ್ ಮಾಡಲಾಗಿತ್ತು. ಇದೆಲ್ಲವೂ ಸಹ ಮ್ಯಾಕ್ರೋನ್ ಅವರ ಭಾರತ ಪ್ರವಾಸಕ್ಕೆ ಭಾರತ ಸರ್ಕಾರ ಎಷ್ಟು ಪ್ರಾಶಸ್ತ್ಯ ಕೊಡ್ತಾ ಇದೆ ಅನ್ನೋದನ್ನ ಸೂಚಿಸುವಂತಿದೆ. ಹಾಗೆ ಮ್ಯಾಕ್ರೋನ್ ಸಹ ಭಾರತದ ಭೇಟಿಯನ್ನ ಅಷ್ಟೇ ಎಂಜಾಯ್ ಮಾಡಿದ್ರು. ಅವರು ಮುಂಬೈನ ಸ್ಟ್ರೀಟ್ಗಳಲ್ಲಿ ಬೆಳಗ್ಗೆ ಜಾಗಿಂಗ್ ಮಾಡಿದ್ರು. ಮಿತ್ರರೇ, ಇದು ಸಹಜವಾಗಿ ವಿಶೇಷವಾಗಿತ್ತು. ಇವತ್ತು ಭಾರತವನ್ನ ಬಹಳ ಕೆಟ್ಟದಾಗಿ ತೋರಿಸುವಂತಹ ಒಂದು ಪ್ರವೃತ್ತಿ ಇದೆ. ಇವತ್ತು ಗ್ಲೋಬಲ್ ಲೆವೆಲ್ನ ಕೆಲ ಮಾಧ್ಯಮಗಳು ಭಾರತದ ನಗರಗಳ ಬಗ್ಗೆ ಬಹಳ ಕೆಟ್ಟದಾಗಿ ಬಿಂಬಿಸಿದಾವೆ. ಭಾರತದ ನಗರ ಅಂತಂದ್ರೆ ಅಲ್ಲಿ ಸ್ಲಮ್ ಇರುತ್ತೆ, ಸ್ಟ್ರೀಟ್ಗಳು ತುಂಬಾ ಚೆನ್ನಾಗಿರೋದಿಲ್ಲ, ಟ್ರಾಫಿಕ್ ಇರುತ್ತೆ, ಗಲೀಜು, ಕಸ, ಈ ರೀತಿಯ ಭಾವನೆಯನ್ನ ಬಿಲ್ಡ್ ಮಾಡಿದಾವೆ. ಸಾಮಾನ್ಯವಾಗಿ ವಿದೇಶಿಯರು ಭಾರತಕ್ಕೆ ಬರುವಂತಹ ಸಂದರ್ಭದಲ್ಲಿ ಅದೇ ಮೈಂಡ್ ಸೆಟ್ ಇಟ್ಕೊಂಡು ಬಂದಿರ್ತಾರೆ. ಇಲ್ಲಿ ಕಸ ಜಾಸ್ತಿ ಇರುತ್ತೆ, ಗಲೀಜಿರುತ್ತೆ, ಶುಚಿತ್ವ ಇರೋದಿಲ್ಲ, ಈ ರೀತಿಯ ಭಾವನೆಯಲ್ಲಿ ಭಾರತಕ್ಕೆ ಎಂಟ್ರಿ ಆಗಿರ್ತಾರೆ. ಅನಂತರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ಳುವಂತಹದ್ದೇ ಬೇರೆ ಇರುತ್ತೆ. ಭಾರತ ಬಹಳ ರಿಚ್ ಆಗಿದೆ, ನಾವು ಅಂದುಕೊಂಡಂತಿಲ್ಲ ಅಂತ ಅವರು ಭಾರತಕ್ಕೆ ಬಂದು ಹೋದ ಮೇಲೆ ಹೇಳ್ತಾರೆ. ನಾನು ಯಾಕೆ ಇದನ್ನ ನಿಮಗೆ ವಿವರಿಸಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತದ ಬಗ್ಗೆ ಬಹಳ ವರ್ಷಗಳಿಂದಲೂ ಕೂಡ ಒಂದು ಕೆಟ್ಟ ಭಾವನೆ ಬರುವಂತೆ ವಿದೇಶಿ ಮಾಧ್ಯಮಗಳು ಚಿತ್ರಿಸಿಟ್ಟಿದ್ದಾವೆ. ಇಂತಹ ಸಂದರ್ಭದಲ್ಲಿ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಭಾರತದ ಸ್ಟ್ರೀಟ್ಗಳಲ್ಲಿ ಜಾಗಿಂಗ್ ಮಾಡಿಬಿಟ್ಟು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದಿದೆಯಲ್ಲ, ಇದು ಫ್ರಾನ್ಸ್ ನಲ್ಲಿ ಭಾರತದ ಬಗ್ಗೆ ಇರುವಂತಹ ಭಾವನೆಯನ್ನ ಸಾಕಷ್ಟು ಚೇಂಜ್ ಮಾಡುತ್ತೆ. ಇನ್ನು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಮುಂಬೈನ ತಾಜ್ ಹೋಟೆಲ್ಗೂ ಕೂಡ ವಿಸಿಟ್ ಮಾಡಿದ್ರು. ಪಾಕ್ ಉಗ್ರ ಕ್ರಿಮಿಗಳಿಂದ 9/11 ಅಟ್ಯಾಕ್ ಆಗಿ ಮಡಿದಂತವರಿಗೆ ಅಲ್ಲಿ ವಿಶೇಷವಾಗಿ ನಮನ ಸಲ್ಲಿಸಿದ್ರು. ಮಿತ್ರರೇ, ಇದೆಲ್ಲವೂ ಕೂಡ ಎರಡೂ ದೇಶಗಳು ಎಷ್ಟು ಡೀಪ್ ಆಗಿ ಇನ್ವಾಲ್ವ್ ಆಗ್ತಾ ಇದೆ ಅನ್ನೋದನ್ನ ಶೋ ಮಾಡ್ತಾ ಇದೆ ಅಷ್ಟೇ. ಇದಾದ ಬಳಿಕ ಬಹಳ ದೊಡ್ಡ ಡೆವಲಪ್ಮೆಂಟ್ ಏನು ಕೇಳಿದ್ರೆ, H-125 ಹೆಲಿಕಾಪ್ಟರ್ ಅಸೆಂಬ್ಲಿ ಲೈನ್ ಅನ್ನ ಲಾಂಚ್ ಮಾಡಲಾಯಿತು. PM ಮೋದಿ ಮತ್ತು ಮ್ಯಾಕ್ರೋನ್ ಇಬ್ರು ಸೇರ್ಕೊಂಡು ಈ ಘಟಕವನ್ನ ಲಾಂಚ್ ಮಾಡಿದ್ರು. ಇದು ನಮಗೆ ಎರಡು ರೀತಿಯಲ್ಲಿ ಸ್ಪೆಷಲ್. ಮೊದಲನೇದಾಗಿ ಏನು ಕೇಳಿದ್ರೆ, ಈ ಘಟಕ ಇರುವಂತಹದ್ದು ಕರ್ನಾಟಕದ ಕೋಲಾರದ ವೇಮಗಲ್ನಲ್ಲಿ ಈ ಅಸೆಂಬ್ಲಿ ಲೈನ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಭಾರತದ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಮತ್ತು ಫ್ರಾನ್ಸ್ನ ಏರ್ಬಸ್ ಸಹಯೋಗದಲ್ಲಿ ಇಲ್ಲಿ H-125 ಹೆಲಿಕಾಪ್ಟರ್ಗಳನ್ನ ತಯಾರು ಮಾಡಲಾಗುತ್ತೆ. ಇದು ಭಾರತದ ಮೊದಲ ಖಾಸಗಿ ವಲಯದ ಹೆಲಿಕಾಪ್ಟರ್ ಘಟಕ. ಈ ಹೆಲಿಕಾಪ್ಟರ್ಗಳನ್ನ ನಾಗರಿಕ ಬಳಕೆಗೂ ಕೂಡ ಯೂಸ್ ಮಾಡಲಾಗುತ್ತೆ, ಹಾಗೆ ಮಿಲಿಟರಿ ಬಳಕೆಗೂ ಕೂಡ ಯೂಸ್ ಮಾಡಲಾಗುತ್ತೆ. ಈ ಕೋಲಾರದಲ್ಲಿರುವಂತಹ ವೇಮಗಲ್ ಘಟಕದಲ್ಲಿ ಈ ಹೆಲಿಕಾಪ್ಟರ್ ಅನ್ನು ಪೂರ್ಣವಾಗಿ ತಯಾರು ಮಾಡೋದಿಲ್ಲ. ಬೇರೆ ಬೇರೆ ಕಡೆ ಅದರ ಪಾರ್ಟ್ಸ್ಗಳು ರೆಡಿ ಆಗಿರ್ತವೆ. ಅಂತಿಮವಾಗಿ ಈ ಘಟಕದಲ್ಲಿ ಇವುಗಳನ್ನೆಲ್ಲ ಜೋಡಿಸಿ ಬಿಟ್ಟು ಫ್ಲೈ ಅವೇ ಕಂಡೀಷನ್ಗೆ ತರಲಾಗುತ್ತೆ.
ಇದನ್ನು ಹೇಳಿದಾಗ ಸಹಜವಾಗಿ ನಿಮಗೊಂದು ಪ್ರಶ್ನೆ ಬಂದಿರಬಹುದು, ನಮ್ಮ HAL ಕೂಡ ಸಾಕಷ್ಟು ಹೆಲಿಕಾಪ್ಟರ್ಗಳನ್ನು ತಯಾರು ಮಾಡುತ್ತೆ, ನಮಗೆ ಇದರಲ್ಲಿ ಸ್ಪೆಷಲ್ ಏನು ಅಂತ. ಮಿತ್ರರೇ, ಈ H-125 ಇದೆಯಲ್ಲ, ಇದು ವಿಶ್ವದಲ್ಲೇ ಅತ್ಯಂತ ವಿನೂತನವಾದಂತಹ ಹೆಲಿಕಾಪ್ಟರ್. ಯಾಕೆ ಕೇಳಿದ್ರೆ, ಇದು ವಿಶ್ವದ ಅತ್ಯಂತ ಎತ್ತರದ ಪ್ರದೇಶದಲ್ಲಿ, ಅತ್ಯಂತ ಶೀತ ಪ್ರದೇಶದಲ್ಲಿ ಹಾರಬಲ್ಲಂತಹ ವಿಶ್ವದ ಏಕೈಕ ಹೆಲಿಕಾಪ್ಟರ್ ಅನ್ನುವಂತಹ ಖ್ಯಾತಿಯನ್ನು ಗಳಿಸಿದೆ. ಅಂದ್ರೆ ಮೌಂಟ್ ಎವರೆಸ್ಟ್ ಇದೆಯಲ್ಲ, ಇದರ ಮೇಲೆ ಹಾರಬಲ್ಲಂತಹ ವಿಶ್ವದ ಏಕೈಕ ಹೆಲಿಕಾಪ್ಟರ್ ಇದು. ಇದನ್ನು ಕೇಳಿ ನಿಮಗೆ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. 2005ರಲ್ಲಿ ಫ್ರೆಂಚ್ ಪೈಲಟ್ ಆಗಿರುವಂತಹ ಡೇಡಿಯರ್ ಡೆಲ್ಸೆಲ್ ಅನ್ನುವಂಥವರು ಈ H-125 ಹೆಲಿಕಾಪ್ಟರ್ ಅನ್ನ ಮೌಂಟ್ ಎವರೆಸ್ಟ್ ಮೇಲೆ ಹಾರಿಸಿ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಮಿತ್ರರೇ, 2005ರಲ್ಲಿ ಈ ಇತಿಹಾಸ ನಿರ್ಮಾಣ ಆಗಿದ್ದು, ಅಲ್ಲಿಂದ ಇಲ್ಲಿಯವರೆಗೆ ಹತ್ತತ್ರ 21 ವರ್ಷ ಕಳೆದು ಹೋಗಿದೆ. ಅನಂತರ ಯಾರೂ ಕೂಡ ಇಂತಹ ಸಾಹಸವನ್ನು ಮಾಡಿಲ್ಲ. ಹೀಗಾಗಿ ಇವತ್ತಿಗೂ ಕೂಡ ಮೌಂಟ್ ಎವರೆಸ್ಟ್ ಅನ್ನು ತಲುಪಬಲ್ಲಂತಹ ವಿಶ್ವದ ಏಕೈಕ ಹೆಲಿಕಾಪ್ಟರ್ H-125 ಅನ್ನುವಂತಹ ಖ್ಯಾತಿಯನ್ನು ಗಳಿಸಿದೆ. ಅಷ್ಟೊಂದು ಹೈ ಆಲ್ಟಿಟ್ಯೂಡ್ನಲ್ಲಿ ಯಾವುದೇ ಹೆಲಿಕಾಪ್ಟರ್ಗಳು ಕೂಡ ಕಾರ್ಯನಿರ್ವಹಿಸೋದಿಲ್ಲ. ಆದರೆ ಈ H-125 ಇದೆಯಲ್ಲ, ಇದು ಅಂತಹ ಹೈ ಆಲ್ಟಿಟ್ಯೂಡ್ ಜೊತೆಗೆ ಬಹಳ ಕೋಲ್ಡ್ ಆದಂತಹ ಪ್ರದೇಶದಲ್ಲೂ ಕೂಡ ಕಾರ್ಯನಿರ್ವಹಿಸಿ ಸೈ ಎನಿಸಿಕೊಂಡಿದೆ. ಈಗ ಕೋಲಾರದಲ್ಲಿ ಈ ಒಂದು ಹೆಲಿಕಾಪ್ಟರ್ನ ಫೈನಲ್ ಅಸೆಂಬ್ಲಿ ಲೈನ್ ಸ್ಥಾಪನೆ ಆಗಿರೋದಿದೆಯಲ್ಲ, ಭಾರತಕ್ಕೆ ಸಹಜವಾಗಿ ಬಹಳ ಖುಷಿಯ ವಿಚಾರವೂ ಕೂಡ ಹೌದು, ದೊಡ್ಡ ಸಾಧನೆಯ ವಿಚಾರವೂ ಕೂಡ ಹೌದು. ಈ ಹೆಲಿಕಾಪ್ಟರ್ನ ಸಪ್ಲೈ ಚೈನ್ ಮೇಲೆ ಭಾರತದ ಕಂಟ್ರೋಲ್ ಇರುತ್ತೆ, ಒಂದು ಮಟ್ಟಿನ ಟೆಕ್ನಾಲಜಿಯೂ ಕೂಡ ಭಾರತಕ್ಕೆ ಸಿದ್ಧಿಸುತ್ತೆ. ಇದನ್ನ ಇಲ್ಲಿ ತಯಾರಿಸಿ ಗ್ಲೋಬಲ್ ಲೆವೆಲ್ಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದಾಗಿ ಭಾರತದ ಎಕ್ಸ್ಪೋರ್ಟ್ ಕೂಡ ಹೆಚ್ಚಳ ಆಗುತ್ತೆ. ಸಹಜವಾಗಿ ಭಾರತೀಯರಿಗೆ ಉದ್ಯೋಗ ಕೂಡ ಸಿಗುತ್ತೆ. ಮಿತ್ರರೇ, ಇದಿಷ್ಟು H-125 ಹೆಲಿಕಾಪ್ಟರ್ ವಿಚಾರವಾದ್ರೆ, ಫ್ರಾನ್ಸ್ ಅಧ್ಯಕ್ಷರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರಮುಖವಾದಂತಹ 21 ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ಕೆಲವೊಂದಷ್ಟು ಪ್ರಮುಖವಾಗಿದೆಯಲ್ಲ, ಅದನ್ನು ಮಾತ್ರ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಏನು ಕೇಳಿದ್ರೆ, ಭಾರತ ಮತ್ತು ಫ್ರಾನ್ಸ್ ಸಂಬಂಧ ಇದೆಯಲ್ಲ, ಇಷ್ಟು ದಿನ ಅದು ಕೇವಲ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿತ್ತು. ಈಗ ಅದನ್ನ ಗ್ಲೋಬಲ್ ಪಾರ್ಟ್ನರ್ಶಿಪ್ ಅಂತ ಬದಲಾಯಿಸಲಾಗಿದೆ. ಇಷ್ಟು ದಿನ ಭಾರತ ಗ್ಲೋಬಲ್ ಲೆವೆಲ್ನ ಪಾರ್ಟ್ನರ್ಶಿಪ್ ಅನ್ನು ಹೊಂದಿದ್ದು ಕೇವಲ 2 ದೇಶಗಳೊಂದಿಗೆ ಮಾತ್ರ. ಅದು ಒಂದು ಜಪಾನ್, ಇನ್ನೊಂದು USA. ಈಗ ಫ್ರಾನ್ಸ್ ಅನ್ನು ಕೂಡ ಅದೇ ಸ್ಥಾನಕ್ಕೆ ಏರಿಸಲಾಗಿದೆ. ನಿಮಗೆ ನೆನಪಿರಲಿ, ಭಾರತದ ಪರಮ ಮಿತ್ರ ದೇಶವಾದಂತಹ ರಷ್ಯಾ ಕೂಡ ಭಾರತಕ್ಕೆ ಕೇವಲ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ ಮಾತ್ರ, ಗ್ಲೋಬಲ್ ಲೆವೆಲ್ನ ಪಾರ್ಟ್ನರ್ ಅಲ್ಲ. ಇನ್ನು ಫ್ರಾನ್ಸ್ ಮತ್ತು ಭಾರತ ಸೇರಿಕೊಂಡು ಡಿಜಿಟಲ್ ಮತ್ತು AI ಸೆಕ್ಟರ್ನಲ್ಲಿ ಜಂಟಿ ಸಹಭಾಗಿತ್ವವನ್ನು ಸ್ಥಾಪಿಸೋದಕ್ಕೆ ಒಪ್ಪಂದ ಮಾಡಿಕೊಂಡಿದ್ದಾವೆ. ಇವತ್ತು ಭಾರತದ ಇನೋವೇಷನ್ ಕೆಪಾಸಿಟಿಗೆ ಫ್ರಾನ್ಸ್ನ ಅಧ್ಯಕ್ಷ ಒಂದು ಹಂತದಲ್ಲಿ ಮಾರು ಹೋಗ್ಬಿಟ್ರು. ಭಾರತ ಇವತ್ತು ವಿಶ್ವದ ಲೀಡಿಂಗ್ ಕಂಪನಿಗಳಲ್ಲಿ ತನ್ನ ಸಿಇಒಗಳನ್ನು ಹೊಂದಿದೆ. ಗೂಗಲ್, ಮೈಕ್ರೋಸಾಫ್ಟ್ ಸೇರಿ ವಿಶ್ವದ ದೈತ್ಯ ಕಂಪನಿಗಳಲ್ಲಿ ಭಾರತೀಯರು ಸಿಇಒಗಳಾಗಿದ್ದಾರೆ. ಇದು ಭಾರತದ ಸ್ಕಿಲ್ನ ಸಾಮರ್ಥ್ಯ ಅಂತ ಹೇಳ್ಬಿಟ್ಟು ಫ್ರಾನ್ಸ್ನ ಅಧ್ಯಕ್ಷರು ಬಹಳ ಹೆಮ್ಮೆ ವ್ಯಕ್ತಪಡಿಸಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ AI ಮತ್ತು ಡಿಜಿಟಲ್ ಸೆಕ್ಟರ್ನಲ್ಲಿ ಫ್ರಾನ್ಸ್ ಮತ್ತು ಭಾರತ ಜಂಟಿ ಸಹಭಾಗಿತ್ವವನ್ನು ಹೊಂದುವಂತಹ ಒಪ್ಪಂದಕ್ಕೆ ಸಹಿ ಹಾಕಿದ್ದಾವೆ. ಹಾಗೆ ಡಿಫೆನ್ಸ್ ಕೋಆಪರೇಷನ್ ಡೀಲ್ ಕೂಡ ಆಗಿದೆ. ಈ ಒಪ್ಪಂದದ ಪ್ರಕಾರವಾಗಿ ಭಾರತ ಮತ್ತು ಫ್ರಾನ್ಸ್ನ ಸೇನೆಯ ನಡುವೆ ಟ್ರೈನಿಂಗ್ ನಡೆಯುತ್ತೆ. ಜಾಯಿಂಟ್ ಮಿಲಿಟರಿ ಡ್ರಿಲ್ಗಳು ಆಗಾಗ ನಡೀತವೆ. ಹಾಗೆ ಹ್ಯಾಮರ್ ಮಿಸೈಲ್ಗಳನ್ನು ಭಾರತದಲ್ಲೇ ತಯಾರು ಮಾಡೋದಕ್ಕೆ ಫ್ರಾನ್ಸ್ ಒಪ್ಪಂದ ಮಾಡಿಕೊಂಡಿದೆ. ಭಾರತದ BEL ಜೊತೆಗೆ ಫ್ರಾನ್ಸ್ ಈ ಒಪ್ಪಂದ ಮಾಡಿಕೊಂಡಿದೆ. ಈ ಹ್ಯಾಮರ್ ಮಿಸೈಲ್ ಇದೆಯಲ್ಲ, ಇದು ಪ್ರಿಸಿಷನ್ ಗೈಡೆಡ್ ಮಿಸೈಲ್. ಭಾರತದ ರಫೇಲ್ನಲ್ಲಿ ಬಳಸಲಾಗುತ್ತೆ. ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನದ ಅನೇಕ ಉಗ್ರ ನೆಲೆಗಳನ್ನು ಉಡಾಯಿಸುವಂತಹ ಸಂದರ್ಭದಲ್ಲಿ ಈ ಹ್ಯಾಮರ್ ಮಿಸೈಲ್ಗಳನ್ನು ಬಳಸಲಾಗಿತ್ತು. ಇಷ್ಟು ದಿನ ಇದು ಫ್ರಾನ್ಸ್ನಲ್ಲಿ ತಯಾರಾಗಿ ಭಾರತಕ್ಕೆ ಬರಬೇಕಾಗಿತ್ತು. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ಭಾರತದ BEL ಜೊತೆಗೆ ಫ್ರಾನ್ಸ್ ಸೇರಿಕೊಂಡು ಭಾರತದಲ್ಲೇ ಈ ಹ್ಯಾಮರ್ ಮಿಸೈಲ್ಗಳನ್ನು ನಿರ್ಮಾಣ ಮಾಡುತ್ತೆ. ಇದರಿಂದ ಯುದ್ಧದಂತಹ ಸನ್ನಿವೇಶದಲ್ಲಿ ಭಾರತಕ್ಕೆ ಸಪ್ಲೈ ಚೈನ್ನಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ನಾವು ಫ್ರಾನ್ಸ್ಗೆ ಆರ್ಡರ್ ಕೊಡಬೇಕು, ಅಲ್ಲಿಂದ ಬರಬೇಕು, ಈ ಸಮಸ್ಯೆಗಳೇ ಇರೋದಿಲ್ಲ. ಭಾರತಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಿಸೈಲ್ಗಳನ್ನು ತಯಾರು ಮಾಡುವಂತಹ ಸಾಮರ್ಥ್ಯವನ್ನು ನಾವೇ ಬಿಲ್ಡ್ ಮಾಡಿಕೊಳ್ಳಬಹುದು. ಇದರ ಸ್ವಲ್ಪ ಮಟ್ಟಿನ ಟೆಕ್ನಾಲಜಿಯೂ ಕೂಡ ಭಾರತಕ್ಕೆ ಸಿಗುತ್ತೆ. ಇನ್ನೊಂದು ಅತ್ಯಂತ ಇಂಟ್ರೆಸ್ಟಿಂಗ್ ಆದಂತಹ ಒಪ್ಪಂದ ಏನು ಕೇಳಿದ್ರೆ, ಅದು ಫ್ರಾನ್ಸ್ ಮತ್ತು ಭಾರತದ ನಡುವೆ ಈ ಮಿಲಿಟರಿ ಆಫೀಸರ್ಸ್ಗಳ ಎಕ್ಸ್ಚೇಂಜ್ ಒಪ್ಪಂದ. ಇದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಭಾರತ ಮತ್ತು ಫ್ರಾನ್ಸ್ನ ನಡುವೆ ಎಂತಹ ಗಾಢವಾದಂತಹ ಟ್ರಸ್ಟ್ ಬಿಲ್ಡ್ ಆಗಿದೆ ಅನ್ನೋದು. ಮಿಲಿಟರಿ ಆಫೀಸರ್ ಎಕ್ಸ್ಚೇಂಜ್ ಅಂತಂದ್ರೆ, ಈಗ ಭಾರತದ ಲ್ಯಾಂಡ್ ಫೋರ್ಸ್ ಇದೆಯಲ್ಲ, ಅಲ್ಲಿಗೆ ಫ್ರಾನ್ಸ್ನ ಆಫೀಸರ್ ಬರ್ತಾರೆ. ಹಾಗೆ ಫ್ರೆಂಚ್ನಲ್ಲಿರುವಂತಹ ಲ್ಯಾಂಡ್ ಫೋರ್ಸ್ಗೆ ಭಾರತದ ಆಫೀಸರ್ ಹೋಗ್ತಾರೆ. ಏನು ನೂರಾರು ಸಂಖ್ಯೆಯಲ್ಲಿ ಬರ್ತಾರೆ ಅಂತಲ್ಲ, ಕೆಲವೇ ಸಂಖ್ಯೆಯಲ್ಲಿ ಬರ್ತಾರೆ. ಇದರಿಂದ ಏನಪ್ಪ ಆಗುತ್ತೆ ಅಂತಂದ್ರೆ, ಫ್ರಾನ್ಸ್ ತನ್ನ ಭೂಸೇನೆಯಲ್ಲಿ ಯಾವೆಲ್ಲ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡಿದೆ, ಅವರು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರೆ, ಇದು ಭಾರತಕ್ಕೆ ಗೊತ್ತಾಗುತ್ತೆ. ಭಾರತ ಯಾವ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡಿದೆ, ಭಾರತ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ, ಇದು ಫ್ರಾನ್ಸ್ಗೆ ಗೊತ್ತಾಗುತ್ತೆ.
ಸದ್ಯ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಮತ್ತು ಫ್ರಾನ್ಸ್ನ ಸಂಬಂಧವನ್ನ ಸಮುದ್ರದ ಆಳದಿಂದ ಹಿಡಿದು ಭೂಮಿಯ ಅತ್ಯಂತ ಎತ್ತರದ ಶಿಖರದವರೆಗೆ ತಲುಪಿದೆ. ಈ ಸಂಬಂಧಕ್ಕೆ ಯಾವುದೇ ಬೌಂಡ್ರಿ ಇಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಹಾಗೆ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರೋನ್ ಭಾರತದಲ್ಲಿ ನಾವು ಕೇವಲ ಮೇಕ್ ಇನ್ ಇಂಡಿಯಾದಲ್ಲಿ ಮಾತ್ರ ಭಾಗಿಯಾಗುವುದಿಲ್ಲ, ಮುಂದಿನ ದಿನಗಳಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಕೂಡ ಆಗತ್ತೆ ಅನ್ನೋದನ್ನ ಘೋಷಣೆ ಮಾಡಿದ್ದಾರೆ. ಎರಡೂ ದೇಶಗಳು ಸಹ ಬಹಳ ಗಾಢವಾದಂತಹ ಸಂಬಂಧವನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಿತ್ರರೇ, ಸಹಜವಾಗಿ ಭಾರತಕ್ಕೆ ಇಡೀ ಯುರೋಪ್ನಲ್ಲಿ ಫ್ರಾನ್ಸ್ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಒಂದು ಪಾರ್ಟ್ನರ್ ದೇಶ. ಇದನ್ನೆಲ್ಲ ಹೇಳಿದಾಗ ನಿಮಗೊಂದು ಪ್ರಶ್ನೆ ಬರಬಹುದು, ಫ್ರಾನ್ಸ್ ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತಾ, ರಷ್ಯಾಗಿಂತಲೂ ಕೂಡ ಇವರು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾರ ಅಂತ. ಒಂದು ಹಂತದಲ್ಲಿ ಹೌದು. ಇವತ್ತು ರಷ್ಯಾ ಮತ್ತು ಭಾರತದ ಸಂಬಂಧ ಬೇರೆ ರೀತಿಯಾಗಿದೆ, ಅದನ್ನು ಇದಕ್ಕೆ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತ ಮತ್ತು ಫ್ರಾನ್ಸ್ ಎರಡೂ ದೇಶಗಳು ಕೂಡ ತನ್ನ ಪಾರ್ಟ್ನರ್ಶಿಪ್ ಅನ್ನ ಡೈವರ್ಸಿಫೈ ಮಾಡ್ತಾ ಇದ್ದಾವೆ. ಫ್ರಾನ್ಸ್ಗೆ ಬಹಳ ಮುಖ್ಯವಾದ ಅಂಶ ಏನು ಕೇಳಿದ್ರೆ ಅಮೆರಿಕದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಬೇಕಾಗಿದೆ. ಯಾಕೆ ಅಂತ ನಾನೇನು ನಿಮಗೆ ವಿವರಿಸಿ ಹೇಳಬೇಕಾ? ಅಮೆರಿಕ ಇವತ್ತು ಇಡೀ ವಿಶ್ವದಲ್ಲಿ ಒಂದು ಅನ್ಸರ್ಟನಿಟಿಯನ್ನು ತಂದಿದೆ. ಫ್ರೆಂಚ್ ಅಧ್ಯಕ್ಷರನ್ನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಲೇವಡಿ ಮಾಡ್ತಾರೆ. ಇಡೀ ಯುರೋಪ್ ಅನ್ನ ಟ್ರಂಪ್ ಒತ್ತಡಕ್ಕೀಡು ಮಾಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಫ್ರಾನ್ಸ್ಗೆ ಇವತ್ತು ಒಂದು ಹೊಸದಾದಂತಹ ಗಟ್ಟಿಯಾದಂತಹ ಟ್ರಸ್ಟೆಡ್ ಪಾರ್ಟ್ನರ್ ಗ್ಲೋಬಲ್ ಲೆವೆಲ್ ನಲ್ಲಿ ಬೇಕಾಗಿದೆ. ಭಾರತಕ್ಕೂ ಸಹ ಅಷ್ಟೇ. ನಾವು ಕೇವಲ ರಷ್ಯಾವನ್ನ ಡಿಪೆಂಡ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ರಷ್ಯಾ ಯುದ್ಧದಲ್ಲಿ ಮುಳುಗಿದ ಬಳಿಕ ಸಾಕಷ್ಟು ತೊಂದರೆಗೆ ಸಿಕ್ಕಾಕೊಂಡಿದೆ. ಅದರ ಸ್ವಲ್ಪ ಎಫೆಕ್ಟ್ ಭಾರತಕ್ಕೂ ಕೂಡ ಆಗ್ತಾ ಇದೆ. ಹೀಗಾಗಿ ಫ್ರಾನ್ಸ್ಗೂ ಕೂಡ ಬಹಳ ಆಯ್ಕೆಗಳಿಲ್ಲ. ನೀವು ವಿಶ್ವದ ಟಾಪ್ ಎಕಾನಮಿಗಳಲ್ಲಿ ಭಾರತದಂತಹ ಸ್ಥಿರ ಮತ್ತು ನ್ಯೂಟ್ರಲ್ ದೇಶ ಯಾವುದಿದೆ? ಈ ಕಾರಣದಿಂದ ಫ್ರಾನ್ಸ್ ಭಾರತದ ಕಡೆಗೆ ಮುಖ ಮಾಡಿದ್ರೆ, ಭಾರತಕ್ಕೆ ಫ್ರಾನ್ಸೇ ಯಾಕೆ ಬೇಕು ಕೇಳಿದ್ರೆ, ಫ್ರಾನ್ಸ್ ಮೊದಲನೇದಾಗಿ ಪಾಕಿಸ್ತಾನದೊಂದಿಗೆ ಬಹಳ ಗಟ್ಟಿಯಾದಂತಹ ಸಂಬಂಧ ಹೊಂದಿಲ್ಲ. ಅವರು ತನ್ನ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನ ಇವತ್ತಿನ ದಿನದಲ್ಲಿ ಪಾಕಿಸ್ತಾನಕ್ಕೆ ಪೂರೈಕೆ ಮಾಡ್ತಾ ಇಲ್ಲ, ಕಂಪ್ಲೀಟ್ ಆಗಿ ನಿಲ್ಲಿಸಿದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ಚೈನಾದೊಂದಿಗೆ ಫ್ರಾನ್ಸ್ ಬಹಳ ಗಟ್ಟಿಯಾದಂತಹ ಸಂಬಂಧವನ್ನು ಹೊಂದಿಲ್ಲ. ಒಂದು ಬ್ಯಾಲೆನ್ಸ್ಡ್ ರಿಲೇಶನ್ಶಿಪ್ ಅನ್ನು ಮಾತ್ರ ಇಟ್ಟುಕೊಂಡಿದೆ. ಹೀಗಾಗಿ ಭಾರತಕ್ಕೆ ಗ್ಲೋಬಲ್ ಲೆವೆಲ್ನಲ್ಲಿ ಫ್ರಾನ್ಸ್ ಒಂದು ಸೂಕ್ತವಾದಂತಹ ಪಾರ್ಟ್ನರ್ ದೇಶ ಅಂತ ಅನಿಸಿದೆ. ಇದೇ ಕಾರಣದಿಂದ ಎರಡೂ ದೇಶಗಳು ಮತ್ತಷ್ಟು ಹತ್ತಿರ ಆಗ್ತಾ ಇದ್ದಾವೆ. ಮಿತ್ರರೇ, ಎರಡೂ ದೇಶಗಳ ಸಂಬಂಧದ ಬಗ್ಗೆ ಇಷ್ಟೆಲ್ಲ ವಿವರಣೆ ಕೊಟ್ಟ ಬಳಿಕ ಸಹಜವಾಗಿ ನಿಮಗೊಂದು ಕುತೂಹಲ ಇದೆ ಅಂತ ನನಗೂ ಕೂಡ ಗೊತ್ತು. ಅದೇನು ಕೇಳಿದ್ರೆ, ರಫೇಲ್ ಡೀಲ್ ಏನಾಯಿತು? ಭಾರತ 114 ರಫೇಲ್ ಅನ್ನು ಖರೀದಿ ಮಾಡುತ್ತೆ ಅಂತ ಮಾಧ್ಯಮಗಳು ಬೊಬ್ಬೆ ಹಾಕ್ತಾ ಇದ್ವಲ್ಲ, ಈಗ ಯಾಕೆ ಅದರ ಬಗ್ಗೆ ಪ್ರಸ್ತಾಪ ಆಗ್ತಾ ಇಲ್ಲ? ಈ ಪ್ರಶ್ನೆಗಳು 100% ನಿಮ್ಮ ತಲೆಯಲ್ಲಿ ಬಂದಿರುತ್ತೆ. ಇಲ್ಲಿ ರಫೇಲ್ ಡೀಲ್ ಒಪ್ಪಂದ ಕ್ಯಾನ್ಸಲ್ ಆಗಿಲ್ಲ, ಬದಲಾಗಿ ಆ ಒಪ್ಪಂದ ಫೈನಲ್ ಕೂಡ ಆಗಿಲ್ಲ. ಒಂದು ನೆನಪಿರಲಿ, ಫ್ರಾನ್ಸ್ ಅಧ್ಯಕ್ಷರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಭಾರತ 114 ರಫೇಲ್ ಅನ್ನು ಖರೀದಿ ಮಾಡುತ್ತೆ ಅಂತ ಭಾರತ ಸರ್ಕಾರ ಎಲ್ಲೂ ಕೂಡ ಘೋಷಣೆ ಮಾಡಿರಲಿಲ್ಲ. ಇದು ಕೇವಲ ಮಾಧ್ಯಮಗಳಲ್ಲಿ ಕೊಟ್ಟಂತಹ ಹೈಪ್. ಹಾಗಾದ್ರೆ ಮಾಧ್ಯಮಗಳು ಸುಳ್ಳು ಹೇಳಿದ್ವಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಭಾರತ ಸರ್ಕಾರ ಆ ದಿಕ್ಕಿನತ್ತ ಹೆಜ್ಜೆ ಇಟ್ಟಿದೆ. ಈಗಾಗಲೇ ಭಾರತದ ಡಿಫೆನ್ಸ್ ಡಿಪಾರ್ಟ್ಮೆಂಟ್ 114 ರಫೇಲ್ ಜೆಟ್ಗಳನ್ನು ಖರೀದಿ ಮಾಡೋದಕ್ಕೆ ಅಂತಿಮವಾಗಿ ಒಪ್ಪಿಗೆಯನ್ನು ಸೂಚಿಸಿದೆ. ಆದರೆ ಫ್ರಾನ್ಸ್ನೊಂದಿಗೆ ಆ ಡೀಲ್ ಇನ್ನೂ ಫೈನಲ್ ಆಗಿಲ್ಲ. ಯಾಕೆ ಕೇಳಿದ್ರೆ ನೆಗೋಸಿಯೇಷನ್ ನಡೀತಾ ಇದೆ. ಇದು ಸಣ್ಣ ಪುಟ್ಟ ಡೀಲ್ ಅಲ್ಲ, $multi-billion ಡೀಲ್. ಹೀಗಾಗಿ ಇದು ಒಂದು ರಾತ್ರಿ ಬೆಳಗಾಗುವಷ್ಟರಲ್ಲಿ ನೆಗೋಸಿಯೇಷನ್ ಮುಕ್ತಾಯ ಆಗೋದಿಲ್ಲ. ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಎಷ್ಟು ಜೆಟ್ಗಳನ್ನು ಭಾರತದಲ್ಲಿ ತಯಾರು ಮಾಡಬೇಕು, ಎಷ್ಟು ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟು ಫ್ಲೈ ಅವೇ ಕಂಡೀಷನ್ ನಲ್ಲಿ ಭಾರತಕ್ಕೆ ಬರಬೇಕು, ಯಾವ ಟೈಮ್ ಲೈನ್ ನಲ್ಲಿ ಪೂರೈಕೆ ಆಗುತ್ತೆ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಕೇಳಿದ್ರೆ ರಫೇಲ್ ಇದೆಯಲ್ಲ, ಇವತ್ತು ವಿಶ್ವದಲ್ಲಿ ಅತ್ಯಂತ ಬೇಡಿಕೆಯಲ್ಲಿರುವಂತಹ ಜೆಟ್. ಭಾರತ ದೊಡ್ಡ ಆರ್ಡರ್ ಅನ್ನೇನೋ ಕೊಡುತ್ತೆ, ಆದ್ರೆ ಅವರು ಅದನ್ನ ಪೂರೈಕೆ ಮಾಡಬೇಕಲ್ಲ. ನಮಗೆ ಬೇಕಾದಂತಹ ಸಮಯದಲ್ಲಿ ಅದು ನಮಗೆ ಬಂದು ಸೇರ್ಬೇಕಲ್ಲ. ಜೊತೆಗೆ ಭಾರತ ಡಿಮ್ಯಾಂಡ್ ಮಾಡ್ತಾ ಇರುವಂತಹ ಟೆಕ್ನಾಲಜಿ ಟ್ರಾನ್ಸ್ಫರ್ ವಿಚಾರದಲ್ಲೂ ಕೂಡ ಒಂದು ಫೈನಲ್ ಆಗಿ ನಿರ್ಧಾರಕ್ಕೆ ಬರಬೇಕು. ಹಾಗೆ ಭಾರತ ಇವತ್ತು ಇನ್ನೊಂದು ದೊಡ್ಡ ಡಿಮ್ಯಾಂಡ್ ಏನ್ ಮಾಡ್ತಾ ಇದೆ ಕೇಳಿದ್ರೆ, ಭಾರತದ ವೆಪನ್ಗಳನ್ನ ರಫೇಲ್ ನಲ್ಲಿ ಅಳವಡಿಸಬೇಕು. ಈಗ ರಫೇಲ್ನ ಪ್ಯಾಕೇಜ್ ನಲ್ಲಿ ಬರ್ತಾ ಇದಾವಲ್ಲ ಶಸ್ತ್ರಾಸ್ತ್ರಗಳು, ಅದಕ್ಕಿಂತಲೂ ಹೆಚ್ಚು ಕೆಪಾಸಿಟಿ ಇರುವಂತಹ ಶಸ್ತ್ರಾಸ್ತ್ರಗಳು ಭಾರತದ ಬಳಿಯಲ್ಲಿದ್ದಾವೆ. ಅವುಗಳನ್ನ ರಫೇಲ್ ನಲ್ಲಿ ಅಳವಡಿಸಿದ್ದೇ ಆದ್ರೆ ರಫೇಲ್ನ ಸಾಮರ್ಥ್ಯ ಇನ್ನೂ 10 ಪಟ್ಟು ಜಾಸ್ತಿ ಆಗುತ್ತೆ. ಈ ಬಗ್ಗೆಯೂ ಕೂಡ ಭಾರತ ಫ್ರಾನ್ಸ್ಗೆ ಡಿಮ್ಯಾಂಡ್ ಅನ್ನ ಇಟ್ಟಿದೆ. ಈ ಎಲ್ಲಾ ನೆಗೋಸಿಯೇಷನ್ ಮುಕ್ತಾಯ ಆಗೋದಕ್ಕೆ ಕನಿಷ್ಠ 6 ತಿಂಗಳ ಕಾಲಾವಕಾಶ ಬೇಕಾಗುತ್ತೆ. ಸದ್ಯ ಫ್ರೆಂಚ್ ಪ್ರೆಸಿಡೆಂಟ್ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ರಫೇಲ್ನ ವಿಚಾರ ಚರ್ಚೆ ಆದರೂ ಕೂಡ ಅಂತಿಮವಾಗಿ ಅದನ್ನ ಒಪ್ಪಂದ ಮಾಡಿಕೊಂಡಿಲ್ಲ. ಆದರೆ ಡೀಲ್ ಆಗುವಂತಹದ್ದು ಮಾತ್ರ ಕನ್ಫರ್ಮ್ ಆದಂತಹ ವಿಚಾರ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.